ಹೋಗಿ ಹೋಗಿ ಬೇಗ ಅಜ್ಜಿ ಬರೋತ್ತಾಯಿತು ಅಂತಾರೆ. ಅಯ್ಯೋ ಅವ್ರು ಇನ್ನೂ ಬರೋಕ್ಕೆ ತುಂಬಾ ಟೈಮ್ ಇದೆ ಅಂತಂದ್ಬಿಟ್ಟು ಇಲ್ಲಿ ಕರ್ಣ ಅಂತ ಇರ್ತಾನೆ. ಸರಿ ನಿಮ್ಮ ಜ್ವರ ವಾಸಿ ಆಯಿತಾ ಈಗ ಅಂತ ಕರ್ಣ ಕೇಳ್ತಿದ್ರೆ, ಅಯ್ಯೋ ಸರ್ ನನ್ನ ಹತ್ರ ಇರೋದು ಯಾರು ಹೇಳು, ಡಾಕ್ಟರ್ ಕರ್ಣ ಮತ್ತು ಎಕ್ಸ್ಪೀರಿಯನ್ಸ್ ಡಾಕ್ಟರ್. ಜ್ವರ ತಟ್ಟನೆ ಮಾಯಾಗಿರುತ್ತೆ ನೋಡಿ, ಒಂಚೂರು ಜ್ವರ ಇಲ್ಲ ಗೊತ್ತಾ ಸರ್. ಇದಕ್ಕೆ ಮುಂಚೆ ನನಗೆಲ್ಲ ಜ್ವರ ಬಂದರೆ ಆಲ್ಮೋಸ್ಟ್ 3-4 ಡೇಸ್ ಇರ್ತಿತ್ತು. ಬಟ್ ಇವತ್ತು ಇಷ್ಟು ಬೇಗ ಫಾಸ್ಟಾಗಿ ಹೋಗಿದ್ದು ರಿಯಲಿ ನೀವು ನನ್ನ ಜೊತೆಗಿದ್ದರೆ ಏನಾಗಲೂ ಎದುರಿಸ್ಬೋದು ಅನಿಸುತ್ತೆ. ಬಟ್ ನೀವು ನನ್ನ ಜೊತೆ ಇಲ್ಲ ಅಂತಂದರೆ ನನ್ನ ಜೀವನನೇ ಶೂನ್ಯ ಅನ್ನಿಸ್ತಿದೆ ಸಾರ್ ಅಂದ್ಬಿಟ್ಟು ಇಲ್ಲಿ ನಿಧಿ ಅಂತಿದ್ರೆ, ನನಗೂ ಹಾಗೆ ಅಲ್ವಾ ನಿಧಿ, ನಿನ್ನ ಜೊತೆನೇ ಇರಬೇಕು ಅನಿಸುತ್ತೆ. ಆದರೆ ಏನು ಮಾಡ್ತೀಯಾ, ವಿಧಿ ನಮ್ಮನ್ನ ದೂರ ಮಾಡ್ತಾನೇ ಇದೆ, ಇದಕ್ಕೇನಾದರೂ ಪರಿಹಾರ ಹುಡುಕ್ಲೇಬೇಕಲ್ವಾ ಅಂತ ಅಂತಿದ್ರೆ, ಸರ್ ಲವ್ ಯು ಸರ್ ಅಂತಂದ್ಬಿಟ್ಟು ನಿಧಿ ಅಂತಾರೆ. ಲವ್ ಯು 2 3 4 5 ಅಂತಂದ್ಬಿಟ್ಟು ಕರ್ಣ ಅಂತ ಇದ್ದರೆ, ಹೀಗೆ ಕರ್ಣ ನಿಧಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ರಮೇಶ್ CC ಕ್ಯಾಮ್ರಾದಲ್ಲಿ ಇವರಿಬ್ಬರನ್ನ ವಾಚ್ ಮಾಡ್ತಾ ಇರ್ತಾನೆ. ನಡೀಲಿ ಏನೆಲ್ಲ ರೊಮ್ಯಾನ್ಸ್ ನಡೆಯುತ್ತೋ ನಡೀಲಿ, ಈಗ ಕಹಾನಿ ಮೇಲೆ ಟಿಸ್ಟ್ ಅನ್ನೋ ಥರ ವಿಲನ್ ಬಾಕಿ ಇದೆ ಅಂತಂದ್ಬಿಟ್ಟು ರಮೇಶ್ ಕೂತ್ಕೊಂಡಲ್ಲೇ ಲೆಕ್ಕಾಚಾರ ಮಾಡ್ತಾ ಎಲ್ಲ ಪ್ಲಾನು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾನೆ. ಅದುವೇ ವಿಲನ್ ಅಂತಂದರೆ ಈಗ ಶಾಕಿಂಗ್ ನ್ಯೂಸ್ ಆಗುತ್ತೆ. ಅದುವೇ ಕರ್ಣ ಮತ್ತು ನಿತ್ಯಗೆ. ಏಕೆ ಅಂದರೆ ಇಲ್ಲಿ ಡೋರ್ ಬಡಿತಾ ಇರ್ತಾರೆ. ಅಯ್ಯೋ ಇಷ್ಟೊತ್ತು ಯಾರು ಬಂದರು, ಅಜ್ಜಿ ಬಂದೇ ಬಿಟ್ರಾ ಅಂತಂದ್ಬಿಟ್ಟು ನಿಧಿ ಕರ್ಣ ಅಂದ್ಕೊಳ್ಬೇಕಾದ್ರೆ ಇಲ್ಲಿ ಬಾಗಿಲು ಮುಂದೆ ಫುಲ್ ಜನ ಎಲ್ಲ ಇರ್ತಾರೆ. 4-5 ಜನ ಫುಲ್ ಹೆಣ್ಮಕ್ಳು ಗಂಡು ಮಕ್ಳು ಬಂದುಬಿಟ್ಟು ಡೋರ್ನ ಹೊಡಿತಾ ಇರ್ತಾರೆ. ತೆಗ್ರಿ, ಈ ಮನೆ ಏನು ಅಂದ್ಕೊಂಬಿಟ್ಟಿದ್ರೆ ನೀವು, ಅಲ್ಲ ಮೊನ್ನೆ ರಾತ್ರಿ ಏನೋ ಯಾವುದೋ ಹುಡುಗ ಬಂದಿದ್ದ, ಆದರೆ ಹುಡುಗಿಯರೇ ಯಾರು ಇಲ್ಲ ಅಂತ ಸುಳ್ಳು ಹೇಳ್ತೀರಿ. ಆದರೆ ಈಗ ದೊಡ್ಡ ಅನಾಹುತನೇ ಆಗೋಕೊಟ್ಟಿದೆ, ಇದಾರೋ ಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಮೊದಲು ಯಾರಿದ್ದಾರ ತೆಗ್ರಿ ಇಲ್ಲಿ ಬಾಗಿಲಿ ಅಂದ್ಬಿಟ್ಟು ಜನ ಎಲ್ಲ ಬೈತಾ ಇರ್ತಾರೆ. ಅಷ್ಟರ ಒಳಗಡೆ ಇಲ್ಲಿ ಸಿನಿಮಾ ಎಲ್ಲ ಮುಗಿಸ್ಕೊಂಡು ಲಚ್ಚಿ ಅಜ್ಜಿ ಮತ್ತು ಶಾಂತಿ ಇಬ್ಬರು ಕೂಡ ಬರ್ತಾರೆ. ಯಾಕಪ್ಪ ಏನಾಯಿತು, ಮನೆ ಮುಂದೆ ಇಷ್ಟು ಜನ ನಿಂತಿದ್ರಾ ಅಂತಂದ್ಬಿಟ್ಟು ಅಂತ ಇದ್ದರೆ, ಅಯ್ಯೋ ಏನಮ್ಮೋರೆ ನೀವು ಇಲ್ಲಿ ಟೈಮ್ನೆಲ್ಲ ಮನೆಗೆ ಯಾರೋ ಒಂದು ಗಂಡು ಮಗ ಬರ್ತಾನೆ ಇರ್ತಾನೆ. ಈ ಮನೆಗೆ ಯಾರೋ ಹೋಗಿದ್ದು ನಾವು ನೋಡಿದ್ವಿ. ಎಂಥ ಮನೆನೇನೋ, ಇಂಥ ಮನೆಯಿಂದಾಗಿ ನಮ್ಮ ಬೀದಿ ಅಕ್ಕಪಕ್ಕದ ಮನೆಯವ್ರಿಗೂ ಕೆಟ್ಟ ಹೆಸರು ಬರ್ತಾಯಿದೆ. ಬೀದಿಯವರು ಅಂದರೆ ಎಲ್ಲರೂ ಒಂದೇ ತಾನೆ, ಅದಕ್ಕೆ ಏನಂತ ನಾವು ವಿಚಾರಿಸೋಕ್ಕೆ ಬಂದಿದ್ದೀವಿ ಮನೆಗೆ ಅಂದ್ಬಿಟ್ಟು ಅಂತಾರೆ. ಏನು ಹೇಳ್ತಿದ್ರ, ಇಲ್ಲಿರೋದು ನಮ್ಮ ನಿಧಿ ಒಬ್ಬಳೇ ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಅನ್ಬೇಕಾದ್ರೆ ಡೋರ್ ತೆಗಿತಾನೆ ಕರ್ಣ. ಆಗ ನಿಧಿ ಕೂಡ ಬರ್ತಾರೆ. ಅದು ನೋಡಿಬಿಟ್ಟು ಜನ ನೋಡಿದ್ರಾ ಏನಾಗ್ತಿದೆ ಇಲ್ಲ ಅಂತ. ಒಂಟಿ ಹುಡುಗಿ ಮನೆಯಲ್ಲಿ ಈ ರೀತಿ ಗಂಡು ಮಗ ಬರ್ತಾಯಿದ್ರೆ ಏನರ್ಥ, ಅಲ್ಲ ಇವನು ಬೇರೆ ಅವಳ ಅಕ್ಕನ ಗಂಡ ಅಂತೀರ, ಆದರೆ ಬಾವನ ಹತ್ರ ಇವಳ್ದೇನು ಕೆಲಸ ಅಂದ್ಬಿಟ್ಟು ಜನ ಎಲ್ಲ 3 ಮಾತಾಡ್ತಿರ್ತಾರೆ. ಇದರಿಂದಾಗಿ ಇಲ್ಲಿ ನಿಧಿಗೆ ಬೇಜಾರಾಗ್ತಾ ಇದ್ದರೆ ಶಾಂತಿ ಅಜ್ಜಿಗೆ ಏನಿದು ಜನ ಆಡೋರ್ ಬಾಯಿಗೆ ತುತ್ತನ್ನೋ ಥರ ಈ ರೀತಿ ನಮ್ಮ ನಿಧಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರೆ ಅಂದ್ಬಿಟ್ಟು ಬೇಜಾರಾಗ್ತಿದ್ರೆ ಲಕ್ಷ್ಮಿ ಅಜ್ಜಿ ಸರಿಯಾಗಿ ಕ್ಲಾಸ್ ತಗೊಳ್ತಾಳೆ. ಏನ್ರಿ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, ಕರ್ಣ ಡಾಕ್ಟರು, ಸೊ ಅದಕ್ಕೆ ನಿಧಿ ಹುಷಾರಿದ್ದೀರ ಟ್ರೀಟ್ಮೆಂಟ್ ಕೊಡೋಕೆ ಬಂದಿದ್ದಾನೆ. ಅಂದರೆ ನೀವು ಗೊತ್ತಿಲ್ಲ ಏನು ಬೇಕಾದ್ರೂ ಮಾತಾಡ್ತೀರಾ. ನಮ್ಮ ಮನೆ ಮಕ್ಕಳು ಏನಂತ ಚೆನ್ನಾಗಿ ಗೊತ್ತು, ಯಾಕೆ ನಿಮ್ಮನೆ ಮಕ್ಕಳು ನಿಮ್ಗೆ ಏನಂತ ಗೊತ್ತೇ ಇಲ್ವಾ. ಈ ರೀತಿ ಇಬ್ಬರು ಜೊತೆ ಸೇರಿಬಿಟ್ರೆ ಏನು ಬೇಕಾದ್ರೆ ಅರ್ಥ ಕಳಿಸೋದ, ಅಣ್ಣ ತಂಗಿ ಅಕ್ಕ ತಂಗಿ ಯಾರಿಲ್ವಾ ನಿಮ್ಮ ಮನೇಲಿ ಅಂದ್ಬಿಟ್ಟು ಸರಿಯಾಗಿ ಬೈತಾ ಇದ್ರೆ, ಹೋಗ್ಲಿ ಬಿಡ್ರಿ ನನಗಾಗಬೇಕು, ಇವ್ರ ಮನೆ ಸಂಸಾರ ಇವ್ರಿಷ್ಟ, ಏನೋ ಮನೇಲಿ ಹೆಣ್ಮಗಳಿದ್ದಾಳೆ ಈ ರೀತಿ ಹಾಳಾಗ್ತೀರ ಅಂತಂದರೆ ಅವ್ರಿಗೆ ಬೇಕಿರೋದು ನಮಗೇನು, ಬನ್ನಿ ಹೋಗೋಣ ಬನ್ನಿ ಅಂದ್ಬಿಟ್ಟು ಜನ ಫುಲ್ ಮಾತಾಡೋಷ್ಟೆಲ್ಲ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ನಿಧಿಗೆ ಬೇಜಾರಾಗುತ್ತೆ. ಅಯ್ಯೋ ನಿಧಿ ನೀನು ತಲೆ ಕೆಡಿಸ್ಕೊಡಮ್ಮ, ಈ ಜನ ಎಲ್ಲ ಅಷ್ಟೇ, ಅವ್ರ ಮನೆ ದೋಸೆ ತೂತು ಅಂತ ಗೊತ್ತಿದ್ರು ಕೂಡ ಪಕ್ಕದ ಮನೆ ದೋಸೆ ಮೇಲೆ ಕಣ್ಣು. ಈ ಜನ ಬರೇ ಹಾಡ್ಕೊಳ್ಳೋದೆ, ಬಿಡು ನೀನು ಹೇಳ್ತಾನೋ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಈಗ ಜ್ವರ ಹೇಗಿದೆ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ. ಪರವಾಗಿಲ್ಲ ಅಜ್ಜಿ ಅಂತಾರೆ. ಸರಿ ಕರ್ಣ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ತೀಯೇನಪ್ಪ ಅಂದ್ಬಿಟ್ಟು ಶಾಂತಿ ಅಜ್ಜಿ ಕರೀತಾರೆ. ಸರಿ ಅಜ್ಜಿ ಆಯಿತು ಅಂತಂದ್ಬಿಟ್ಟು ಅನ್ಬೇಕಾದ್ರೆ ಇಲ್ಲಿ ಕರ್ಣ ಬರ್ತಾನೆ. ಆಗ ಶಾಂತಿ ಅಜ್ಜಿ ಬಂದ್ಬಿಟ್ಟು, ನೋಡಪ್ಪ ಕರ್ಣ ನಾನು ಈ ರೀತಿನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ಹಾಗೆ ಅಂತಂದರೆ ಇದು ಒಂದು ಹುಡುಗಿ ಪ್ರಶ್ನೆ ಅಲ್ವಾ, ನೀನು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ, ನಾವು ಈಗಿರೋಕ್ಕೆ ಕಾರಣ ನೀನೇ ಕಾರಣ, ನಿನ್ನ ಭಾರ ಋಣ ಎಲ್ಲ ಕೂಡ ನನ್ನ ಮೇಲೆ ಇದೆ. ಆದರೆ ಏನು ಮಾಡ್ತೀಯಾ, ನಾನು ಮಾತಾಡೋದು ನಿನಗೆ ನೋವು ಆಗ್ಬೋದು, ಆದರೆ ಬೇರೆ ದಾರಿನೇ ಇಲ್ಲ. ನೋಡಿದ್ರೆ ತಾನೆ ಜನ ಏನೆಲ್ಲ ಮಾತಾಡಿದ್ರು ಅಂತ. ಇನ್ನು ಮುಂದೆ ನೀನು ನಿಮ್ಮ ಮನೆಗೆ ಬರೋಕ್ಕೆ ಹೋಗ್ಬಿಡಪ್ಪ. ಪಾಪ ನಿಧಿ ಜೀವನ ಮುಂದೆ ಏನೆಲ್ಲ ಆಗಬೇಕಾಗಿದೆ, ನಿನಗೂ ಮತ್ತು ನಿಧಿ ಭವಿಷ್ಯಕ್ಕೂ ತೊಂದರೆ ಆಗಬಾರ್ದು. ಅದರಿಂದಾಗಿ ನೀನು ಈ ಮನೆಗೆ ಬರಬೇಕಂತಂದ್ರು ನಿತ್ಯ ಇದ್ದಾಳಲ್ವಾ, ಯಾವಾಗಾದ್ರೂ ಬಂದರೆ ನಿತ್ಯ ಜೊತೆ ಬಂದುಬಿಡು ಆಯಿತಾ. ಆದರೆ ನೀನೊಬ್ಬನೇ ಬಂದರೆ ಜನ ಎಲ್ಲ ಬೇರೆ ರೀತಿ ಅಂದ್ಕೊಳ್ತಾರೆ. ನಿನಗೆ ಮತ್ತು ನಮ್ಮ ನಿಧಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಲ್ವಾ, ಇದು ನನ್ನ ಕನಸನ್ನು ಅಂತಂದ್ಬಿಟ್ಟು ಇಲ್ಲಿ ಅಜ್ಜಿ ಅಂತಿದ್ರೆ, ಅಲ್ಲ ನೀವು ಅವರೇನೋ ಹೇಳ್ತಾರಂತ ಇಷ್ಟೆಲ್ಲ ಯಾಕೆ ತಲೆ ಕಳ್ಸ್ಕೊಳ್ತಿದ್ದೀರಾ, ನಿಧಿಗೆ ಎಂಥರಂತ ಚೆನ್ನಾಗೇ ಗೊತ್ತು ತಾನೇ ನಿಮಗೆ ಅಂತಾರೆ. ಗೊತ್ತು, ಆದರೆ ಏನೇ ಆಗಲಿ ನಾವು ಜನಕ್ಕೆ ತಾನೇ ಅದ್ರಕೊಂಡು ಬಾಳೆ ಮಾಡೋದು. ನನಗೇನು ಈ ಜೀವನದ ಮೇಲೆ ಯಾವುದೇ ರೀತಿ ಆಸೆ ಇಲ್ಲ. ಆದರೆ ನಿಧಿ ಇನ್ನೂ ಬದುಕಿ ಬಾಳ್ಬೇಕಾದಳು, ಅವಳಿಗೆ ಯಾವುದು ಪರಿಣಾಮ ಆಗಬಾರ್ದಲ್ವಪ್ಪ ಅಂತಾರೆ. ಸರಿ ಅಜ್ಜಿ ನಿಮ್ಮ ಕನಸನ್ನು ಏನು ಅಂತ ಅರ್ಥ ಆಗುತ್ತೆ ಆಯಿತು ಅಂತಂದ್ಬಿಟ್ಟು ಇಲ್ಲಿ ಕರ್ಣ ಈ ಮನೆಗೆ ಕಾಲಿಡಲ್ಲ ಅಂದ್ಬಿಟ್ಟು ಒಪ್ಪಿಗೆ ಕೊಡ್ತಾನೆ. ಇನ್ನು ಇತ್ತ ಕಡೆ ಅಜ್ಜಿ ಹೋಗೋಣವಾ ಅಂತಿದ್ರೆ, ಸರಿ ಆಯಿತು ಬಾ ಅಂದ್ಬಿಟ್ಟು ಲಕ್ಷ್ಮಿ ಮತ್ತು ಕರ್ಣ ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಹುಷಾರ್ರಿ ಅಂದ್ಬಿಟ್ಟು ಕರ್ಣ ಈ ನಿಧಿಗೆ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾನೆ.
ಇನ್ನು ಇತ್ತ ಕಡೆ ಕರ್ಣಗೆ ತುಂಬಾ ಬೇಜಾರಾಗಿ ಮನೆಗೆ ಬರ್ತಾ ಇರ್ತಾನೆ. ಅಣ್ಣ ಏನು ಮಾಡ್ತಿದ್ದೀನೋ ಅಲ್ಲ, ಏನು ಮಾಡೋಕೆ ಕೊಟ್ಟಿದ್ಯಾ ನಿನ್ನ ಪ್ಲ್ಯಾನ್ ಅಂತೂ ನನಗಂತೂ ಒಂದು ಚೂರು ಅರ್ಥ ಆಗ್ತಿಲ್ಲ. ಆ ನಿಧಿ ಮತ್ತು ಕರ್ಣನ ದೂರ ಮಾಡಬೇಕು ಅಂತೀಯ, ಆದರೆ ಅವ್ನು ನೋಡಿದ್ರೆ ಕದ್ದು ಮುಚ್ಚಿ ಆ ಮನೆಗೆ ಹೋಗಿ ನಿಧಿನ ಭೇಟಿ ಮಾಡ್ತಾನೆ ಇರ್ತಾನೆ. ಏನು ಆಡ್ತಾ ಇದೆಯಾ ಆಟ ಅಂತಂದರೆ, ಅಯ್ಯೋ ನಯನ ಬಾ 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 ನಿನಗೊಂದು ಐಡಿಯಾ ಹೇಳ್ತೀನಿ. ನೋಡಿದೆ ಕರ್ಣ ಮತ್ತು ನಿಧಿ ಇದೇ ಮನೆಯಲ್ಲೇ ಇದ್ದರು, ಅದಕ್ಕೋಸ್ಕರ ಅವಳಿಗೆ ಮೊದಲು ಈ ಮನೆಯಿಂದ ಗೇಟ್ ಪಾಸ್ ಕೊಟ್ಟೆ. ಆದರೂ ಆಸ್ಪತ್ರೆಯಲ್ಲೇ ಮೀಟ್ ಆಗ್ತಾರೆ ಅಂತಂದ್ಬಿಟ್ಟು ಆಸ್ಪತ್ರೆಗೂ ಬ್ರೇಕ್ ಹಾಕಿದೆ. ಈಗ ಅವಳು ಸಪ್ರೇಟ್ ಆಸ್ಪತ್ರೆ ಮಾಡ್ಕೊಂಡಿದ್ದಾಳೆ, ಅದು ತನ್ನ ಮನೆಯಲ್ಲೇ. ಆಸ್ಪತ್ರೆ ಬಿಟ್ಟು ಕರ್ಣ ಜೊತೆ ಇರೋಕ್ಕಾಗಲ್ಲ, ಕರ್ಣ ಜೊತೆ ಇದ್ದರೆ ಆಸ್ಪತ್ರೆ ಬಿಟ್ಟು ಇರೋಕ್ಕಾಗಲ್ಲ. ಇದರಿಂದಾಗಿ ಅಲ್ವಾ ಇಷ್ಟೆಲ್ಲ ಆಗಿದೆ. ಇನ್ನೂ ಕರ್ಣ ನಿಧಿ ಪರ್ಮನೆಂಟಾಗಿ ದೂರ ಮಾಡೋಕ್ಕೆ ನನ್ನದೊಂದು ದೊಡ್ಡ ಅಸ್ತ್ರ ಇದೆ ಅಂದ್ಬಿಟ್ಟು ಇಲ್ಲಿ ರಮೇಶ್ ಅಂತಾರೆ. ಏನು ಅಸ್ತ್ರನ, ಏನದು ಅಸ್ತ್ರ ಅಂತ ನಯನ ಕೇಳ್ತಿದ್ರೆ, ಅಷ್ಟು ಬೇಗ ಈ ಅಸ್ತ್ರ ರಿವೀಲ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ, ನಿಮ್ಮ ಅಣ್ಣನ ಬಗ್ಗೆ ನೀನು ಚೆನ್ನಾಗೇ ಗೊತ್ತು ತಾನೆ, ವೆಯ್ಟ್ ಆ್ಯಂಡ್ ವಾಚ್ ಅಂತಂದ್ಬಿಟ್ಟು ಅಂತಿದ್ರೆ, ಸರಿ ಅಣ್ಣ ಆಯಿತು, ನೀನೇನೇ ಮಾಡಿದ್ರು ಸಖತ್ತಾಗೆ ಮಾಡ್ತೀಯ, ಆದರೆ ನಿನ್ನ ಪೇಷನ್ಸು ಕಾಮ್ನೆಸ್ಸು ನನ್ನ ಕೈಲಾಗಲ್ಲಪ್ಪ, ಮುಂದೇನಾಗುತ್ತೋ ಅಂತ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು ನಯನ ಥರ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ರಮೇಶ್ ಇಲ್ಲಿ ದೊಡ್ಡದಾಗಿ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ. ಇನ್ನು ಇತ್ತ ನಿಧಿಗೆ ತುಂಬಾ ಬೇಜಾರಾಗಿಬಿಟ್ಟು ಈ ಒಂದು ಕರ್ಣಗೆ ಕಾಲ್ ಮಾಡ್ತಾಳೆ. ಹಲೋ ಕರ್ಣ ಸರ್, ಏನು ಮಾಡ್ತಾಯಿದ್ರಾ, ಊಟ ಆಯಿತಾ ಅಂತೆ. ಆಯಿತು ಲೈಟ್ ಹೌಸ್, ನಿಮ್ಮದೇನು ಅಂತಿದ್ರೆ ನಮ್ಮದು ಆಯಿತು, ಹೇಗಿದೆ ಜ್ವರ ಅಂತಿದ್ರೆ ಪರವಾಗಿಲ್ಲ ಈಗ ಕಡಿಮೆ ಆಗಿದೆ ಅಂದ್ಬಿಟ್ಟು ನಿಧಿ ಅಂತಾರೆ. ಸರಿಯಾಗಿದೆ ಮತ್ತಿನ್ನೇನು ಅಂತಿದ್ರೆ, ಏನು ಸರ್ ಮಾಡೋದು, ನಿಮ್ಮನ್ನ ನೋಡ್ತಾನೆ ಇರಬೇಕು ಅನಿಸುತ್ತೆ, ಆದರೆ ಇಷ್ಟೆಲ್ಲ ಆದಮೇಲೆ ನೀವು ನನ್ನ ಹತ್ರ ಭೇಟಿ ಮಾಡೋಕ್ಕೆ ಬರ್ತೀರಾ ಅಂತಾರೆ. ಅಯ್ಯೋ ಅದಕ್ಕೇನಾಯಿತು ಅಂತಂದ್ಬಿಟ್ಟು ಕರ್ಣ ಅಂತಿದ್ರೆ, ಏನು ಸರ್ ಈಗ ಕೇಳ್ತಿದ್ರಾ, ನನಗೆ ಗೊತ್ತು ಬೆಳಿಗ್ಗೆ ಇಷ್ಟೆಲ್ಲ ಬೇಜಾರಾಯಿತು ಎಲ್ಲರಿಗೂ ಅಂತಂದ್ಬಿಟ್ಟು ನನಗೆ ಯಾಕೋ ಅನಿಸ್ತಾ ಇದೆ ನಾವಿಬ್ಬರು ಇನ್ನು ಮುಂದೆ ಒಂದಾಗಲ್ಲ, ಇದೇ ರೀತಿ ದೂರ ದೂರ ಆಗ್ತೀವ ಅಂತಂದ್ಬಿಟ್ಟು ನಿಧಿ ಅಂತಿದ್ರೆ, ಅಯ್ಯೋ ಬಿಡ್ತು ಅನ್ನಿ ಹಾಗೆಲ್ಲ ಅಂದ್ಕೋಬೇಡಿ, ನಿಮ್ಮನ್ನು ಬಿಟ್ಟು ನನ್ನ ಕೈಲಂತೂ ಇರೋಕ್ಕಾಗೋದೇ ಇಲ್ಲ, ಅದೇನೇ ಆಗಲಿ ನಾವು ನೀವು ಒಂದಾಗಲೇಬೇಕು ಅಂತಂದ್ಬಿಟ್ಟು ಕರ್ಣ ಅಂತಿದ್ರೆ, ಓಪಿ ಬೆಸ್ಟ್ ಸರ್, ನಾನು ಹಾಗೆ ಅಂದ್ಕೊಳ್ತಾ ಇದ್ದೀನಿ ಅಷ್ಟೇ ಅಂದ್ಬಿಟ್ಟು ಇಲ್ಲಿ ನಿಧಿ ಕಾಲ್ ಕಟ್ ಮಾಡ್ತಾಳೆ. ಗೊತ್ತು ಲೈಟ್ ಹೌಸ್ ನೀನು ಬೇಜಾರಾಗಿದೆ ಅಂತ, ಆದರೆ ಏನು ಮಾಡೋದು, ನಿಮ್ಮ ಬೇಜಾರನ್ನ ಸರಿಪಡಿಸೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ವೇ ಅಂದ್ಬಿಟ್ಟು ಕರ್ಣ ಇಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಇತ್ತ ಕಡೆ ಶಾಂತಿ ಅಜ್ಜಿ ಇಲ್ಲಿ ನಿಧಿನ ಮಡಿಲಲ್ಲೇ ಮಲಿಸ್ಕೊಂಡು ಮಾತಾಡ್ತಾ, ಕಂದ ನಿನ್ನ ಜೀವನ ನನಗೆ ತುಂಬಾ ಮುಖ್ಯ, ಇಷ್ಟು ವರ್ಷ ನಾನು ಕಷ್ಟ ಬಿದ್ದಿದ್ದು ನಿಮ್ಮ ಜೀವನ ಸರಿಗಿರಲಿ ಅಂತ, ಆದರೆ ಈಗ ನಿತ್ಯ ಜೀವನ ಏನೋ ಸರಿ ಹೋಯಿತು, ಕರ್ಣ ಅಂತ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ನಿನಗೂ ಕೂಡ ಆದಷ್ಟು ಬೇಗ ಒಳ್ಳೆ ಹುಡುಗ ಸಿಕ್ಕಿ ಮದುವೆ ಮಾಡಿಕೊಂಡು ನಿನ್ನ ಜೀವನ ಸರಿ ಹೋದರೆ ಅಷ್ಟೇ ಸಾಕು. ನೀನು ಕರ್ಣ ಹತ್ರ ಅತಿಯಾಗಿ ಸಲಿಗೆ ಬೆಳೆಸ್ಕೊಬೇಡ, ಏಕೆ ಅಂದರೆ ಅವನು ನಿನ್ನ ಅಕ್ಕನ ಗಂಡ, ನಿನಗೆ ಭಾವ ಆಗಬೇಕು, ಅದನ್ನು ಎಷ್ಟಿರಬೇಕು ಅಷ್ಟೇ ಇರಬೇಕು, ಇಲ್ಲಾಂದರೆ ಈ ಜನ ನೋಡ್ದೆ ತಾನೆ ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಕಂದ ಅಂತಾರೆ. ಶಾಂತಿ ನನಗೆ ಗೊತ್ತಾಗುತ್ತೆ ನಿನ್ನ ಕನಸನ್ನು ಏನು ಅಂತ, ಆಯಿತು ಇನ್ನು ಮುಂದೆ ನಾನು ಅಷ್ಟೊಂದು ಕ್ಲೋಸ್ ಆಗಿರೋಲ್ಲ ಬಿಡು ಅಂದ್ಬಿಟ್ಟು ಅಂತಾರೆ. ಸರಿ ಕಂದ, ಅವ್ರಿಗೆ ಸಹಾಯ ಅಂದರೆ ಸಾಕು, ಯಾರಿಗಾದ್ರೂ ತೊಂದರೆ ಇದ್ದರೆ ಬಂದು ಸಹಾಯ ಮಾಡೋಕ್ಕೆ ನಿಂತ್ಬಿಡ್ತಾರೆ, ಆದರೆ ನಮ್ಮ ಹುಷಾರಾಗಿ ನಾವು ಇರಬೇಕಂದ, ಪಾಪ ಅವ್ರು ಸಹಾಯ ಮಾಡ್ತಾರೆ ಅಂತ ನಾವು ಪದೇ ಪದೇ ತೊಗೊಳಕ್ಕಾಗುತ್ತಾ ಸಹಾಯನ, ನಾವು ಕೂಡ ಏನಾದರೂ ಪ್ರತಿಫಲ ಕೊಡಲೇಬೇಕಲ್ಲ ಅಂದ್ಬಿಟ್ಟು ಶಾಂತಿ ಅಂತ ಇದ್ರೆ, ಸರಿ ಆಯಿತು ಬಿಡಂದ್ಬಿಟ್ಟು ಇಲ್ಲಿ ನಿಧಿ ಕರ್ಣ ಬಗ್ಗೆ ಆ ರೀತಿ ಹೇಳೋದಕ್ಕೆ ಬೇಜಾರಾಗ್ತಾಳೆ. ಇನ್ನು ಇತ್ತ ಕಡೆ ಕರ್ಣ ಫುಲ್ ಡ್ರೀಮಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ. ನಿಧಿ ಬಂದಂಗಾಗುತ್ತೆ, ನಿಧಿ ಹತ್ರ ಮಾತಾಡ್ತಾ ಇರ್ತಾನೆ. ಆಗ ಸರ್ ನಿಮ್ಮನ್ನು ನೋಡೋಕ್ಕೆ ಬಂದಿದ್ದು ಅಂತಿದ್ರೆ, ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ, ಓಹೋ ನಾನು ಹುಡ್ಕೊಂಡು ಇಲ್ಲಿಗೂ ಬಂದುಬಿಟ್ರಾ ನೀವು ಅಂದ್ಬಿಟ್ಟು ಕರ್ಣ ಅಂತಿದ್ರೆ, ಹೌದು ಮತ್ತೆ ಅಂದ್ಬಿಟ್ಟು ನಿಧಿ ಅಂತಾಳೆ. ಸರಿ ನೀವು ನನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತಿದ್ರೆ, ಆಯಿತು ಸರ್ ಅಂದ್ಬಿಟ್ಟು ನಿಧಿ ಅಂತಾಳೆ. ಸರಿ ಅಂದ್ಬಿಟ್ಟು ಗಟ್ಟಿಯಾಗಿ ನಿಧಿ ಕೈನ ಹಿಡ್ಕೊಂಡ್ಬಿಡ್ತಾನೆ ಕರ್ಣ. ಆಗ ಇಲ್ಲಿ ಕನಸೆಲ್ಲ ಮುಗಿಯುತ್ತೆ, ಬಟ್ ಆ ಕೈ ನಿತ್ಯದಾಗಿರುತ್ತೆ. ಕರ್ಣ ಅಂತಿದ್ರೆ, ಓ ಸಾರಿ ಸರಿ 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 ಅನ್ನೋ ನೋಡಲೇ ಇಲ್ಲ ಅಂದ್ಬಿಟ್ಟು ಕರ್ಣ ಅಂತಿದ್ರೆ, ಇಟ್ಸ್ ಓಕೆ ಅಂದ್ಬಿಟ್ಟು ಇಲ್ಲಿ ನಿತ್ಯ ಅಂತಾಳೆ. ಸಾರಿ ಅಂದ್ಬಿಟ್ಟು ಕರ್ಣರಿಂದ ಎದ್ದೋಗ್ತಿದ್ರೆ ನಿತ್ಯಗೆ ತುಂಬಾ ಖುಷಿಯಾಗುತ್ತೆ. ಕರ್ಣ ಕೈ ಹಿಡ್ಕೊಂಡು ನೋಡಿಬಿಟ್ಟು ಇನ್ನು ಇತ್ತ ಕಡೆ ರಮೇಶ್ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾನೆ. ಇಲ್ಲಿ ಶಾಂತಿ ಅಜ್ಜಿ ನಿತ್ಯಗೆ ಕಾಲ್ ಮಾಡಿಬಿಟ್ಟು ಬೆಳಗ್ಗೆನೆ ನಾನು ಎಲ್ಲ ಡಿಸೈಡ್ ಆಗಿಬಿಟ್ಟಿದ್ದೀನಿ, ಅಂತೂ ನಿಧಿ ಕನಸು ನನಸಾಯಿತು, ಈಗ ನಿಧಿಗೆ ಒಳ್ಳೆ ಹುಡುಗ ನೋಡಬೇಕು, ಕರ್ಣ ಅಂತ ಒಳ್ಳೆ ಹುಡುಗಾದರೆ ತುಂಬಾ ಚೆನ್ನಾಗಿರುತ್ತೆ ಅಂತಾರೆ. ಏನು ಹೌದಾ ಸರಿ ಆಯಿತು, ನಾನು ಕೂಡ ಟ್ರೈ ಮಾಡ್ತೇನೆ ಅಂದ್ಬಿಟ್ಟು ಇಲ್ಲಿ ನಿತ್ಯ ಅಂತಾಳೆ. ಆಗ ಇಲ್ಲಿ ಮಾಲತಿ ಮತ್ತು ಲಕ್ಷ್ಮಿ ಅಜ್ಜಿ ಇನ್ನು ನಿತ್ಯ ಮೂವರು ಕೂಡ ಇಲ್ಲಿ ಮಾತಾಡ್ತಾ ಇರ್ತಾರೆ. ನಿಧಿಗೆ ಎಂಥ ಹುಡುಗಾದರೆ ಒಳ್ಳೇದಿರುತ್ತೆ, ಅವಳು ಎಂಥ ಹುಡುಗನ ಇಷ್ಟಪಡ್ತಾಳೆ, ಓ ಇಂಥ ಕ್ವಾಲಿಟೀಸ್ ಆದರೆ ಏನಾದರೂ ಹೇಳಿದ್ಲ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ರೆ, ಹಾಗೇನೂ ಇಲ್ಲ, ಅವಳು ಮದುವೆ ಬಗ್ಗೆ ಅಷ್ಟೆಲ್ಲ ನನ್ನ ಹತ್ರ ಏನು ಶೇರ್ ಮಾಡಿಲ್ಲ, ಹುಡುಗ ಕೂಡ ಆ ರೀತಿ ಏನೂ ಕೇಳೇ ಇಲ್ಲ, ನಾನು ಒಂದು ಸರ್ತಿಗೂ ನೋಡಲ್ಲ ಅಂದ್ಬಿಟ್ಟು ಅಂತ ಇದ್ರೆ, ಏನು ಹೌದಾ ಅಂತಂದ್ಬಿಟ್ಟು ಇಲ್ಲಿ ಇಬ್ಬರು ಮಾತಾಡ್ಬೇಕಾದ್ರೆ ಮಾಲತಿಗೆ ತುಂಬಾ ಬೇಜಾರಾಗುತ್ತೆ. ಏನಿದು ಏನು ಮಾಡೋಕ್ಕೆ ಹೊರಟಿದ್ದಾರೆ, ಕರ್ಣ ಪ್ರೀತಿ ಮಾಡಿದ ಜೀವನದಲ್ಲಿ ಒಬ್ಬರೇ ಅಂದರೆ ಅದು ನಿಧಿ ಮಾತ್ರ, ಅವನಿಗೆ ನಿಧಿ ಅಂದರೆ ಪಂಚಪ್ರಾಣ. ಈಗ ನಿಧಿಗೆ ಮದುವೆ ಅಂತಂದರೆ ಅಯ್ಯೋ ಅವ್ನು ಏನು ಮಾಡ್ತಾನೋ ಏನಿಲ್ಲೋ ಅಂತಂದ್ಬಿಟ್ಟು ತುಂಬಾ ಬೇಜಾರಾಗ್ತಾ ಇರ್ತಾಳೆ ಮಾಲತಿ. ಆಗ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ ವಿಲನ್ ರಮೇಶ್. ಏನಿದು ಏನೋ ಮಾತಾಡ್ತಿರೋ ಆಗಿದೆ ಅಂತಾರೆ, ಅದು
ನಿಧಿ ಮದುವೆ ಬಗ್ಗೆ ಅಂತಿದ್ರೆ, ಓಹೋ ನೀವಿನ್ನೂ ಹಿಂದೆ ಇದ್ದೀರಾ, ನಾನು ಆಲ್ರೆಡಿ ನಿಧಿಗೆ ಒಳ್ಳೆ ಹುಡುಗನ ಹುಡುಕಿ ಆಯಿತು, ಜಾತಕನೂ ಸೆಟ್ ಮಾಡಾಯಿತು, ಒಳ್ಳೆ ಸ್ಯಾಲರಿ, ಒಳ್ಳೆ ಕುಟುಂಬ, ಇನ್ನು ನಮ್ಮ ನಿಧಿ ನೋಡಿ ಮೆಚ್ಚೋದೊಂದೇ ಬಾಕಿ ಅಂದ್ಬಿಟ್ಟು ರಮೇಶ್ ಅಂತಿದ್ರೆ, ವಾವ್ ರಮೇಶ ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ, ಎಂಥ ಒಳ್ಳೆ ಸುದ್ದಿ ಹೇಳ್ತಾ ಇದೆಯಾ, ಯಾರೋ ಹುಡುಗ ಹೇಗೋ ಇದ್ದಾನೆ ಅಂತಿದ್ರೆ, ನಮಗೆ ಗೊತ್ತಿರೋ ಹುಡುಗ ಅಂತೂ ಸೂಪರ್ ಆಗಿದೆ ಅಂದ್ಬಿಟ್ಟು ರಮೇಶ್ ಅಂತಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ಇನ್ನು ಈ ವಿಚಾರ ಕೇಳಿಬಿಟ್ಟು ಕರ್ಣಗಂತೂ ಎದೆ ಬಡಿತಾನೆ ನಿಂತೋಗ್ಬಿಡುತ್ತೆ. ಅದುವೇ ನಿಧಿ ಮದುವೆ ಅನ್ನೋ ಸುದ್ದಿ ಕೇಳಿಬಿಟ್ಟು ಇನ್ನು ನಿಧಿ ಏನು ಮಾಡ್ತಾಳೆ ಈಗ. ಸೊ ಕರ್ಣ ಈಗಾದರೂ ತನ್ನ ಪ್ರೀತಿನ ಉಳಿಸ್ಕೋಬೇಕಂದ್ರೆ ಎಲ್ಲರ ಮುಂದೆನೂ ತನ್ನ ಮದುವೆ ರಹಸ್ಯ ಹಾಗೂ ಪ್ರೀತಿ ಮಾಡ್ತಿರೋ ನಿಧಿ ಬಗ್ಗೆ ಹೇಳಲೇಬೇಕು. ಇಲ್ಲಾಂದರೆ ಈ ರಮೇಶ್ ಬೀಸಿರೋ ಬಲೆಗೆ ಎಲ್ಲರೂ ಸಿಕ್ಕಿ ಬೀಳೋದಂತ ಗ್ಯಾರಂಟಿ. ಈಗ ಮದುವೆ ಫಿಕ್ಸ್ ಮಾಡಿರೋಂಥ ರಮೇಶ್ ವಿರುದ್ಧನೇ ತಿರುಗಿ ಬೀಳ್ತಾನೆ ಕರ್ಣ. ಇದೆಲ್ಲ ರಮೇಶ್ ಅಂತ ಗೊತ್ತಾಗುತ್ತಾ ಮನೆಯವರೆಲ್ಲರಿಗೂ ಕರ್ಣ ಪ್ರೀತಿಸಿದ ಹುಡುಗಿ ನಿಧಿ ಅನ್ನೋ ಸತ್ಯ ಗೊತ್ತಾಗಿ ಕರ್ಣ ನಿತ್ಯಗೆ ತಾಳಿ ಕಟ್ಟೇ ಇಲ್ಲ ಅನ್ನೋ ಸತ್ಯ ರಿವೀಲ್ ಆಗುತ್ತಾ. ಕರ್ಣ ನಿತ್ಯ ಹತ್ರ ಎಲ್ಲ ಸತ್ಯನೂ ಆದಷ್ಟು ಬೇಗ ಹೇಳ್ಕೊಳ್ತಾನ. ನಿಧಿ ಕರ್ಣ ಪ್ರೀತಿ ಉಳಿಯುತ್ತಾ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.